ಸಣ್ಣ ಆದ್ರಿ ಮತ್ತು ಅದಾದ್ಮೇಲೆ ಬಾಡಿ ಬಿಲ್ಡ್ ಮಾಡ್ಕೊಂಡ್ರಿ, ಅದ್ರ ಬಗ್ಗೆ ಒಂದು ಸ್ವಲ್ಪ ಎಕ್ಸ್ಪ್ಲೈನ್ ಮಾಡ್ಬೋದಾ? ಬಿಕಾಸ್ ಅದು ಅಷ್ಟು ಈಸಿ ಅಲ್ಲ. ವರ್ಕೌಟ್ ಮಾಡಬೇಕು ಅಷ್ಟೇ ಮೇಡಮ್. ಸೈಜ್ ಆಗಬೇಕು ಅಂದ್ರೇ ಅದು ಬೇರೆ ಥರ ವರ್ಕೌಟು. ಸಣ್ಣ ಆಗಬೇಕು ಅಂದಾಗ ಒಂಚೂರು ಬಾಯಿ ಕಟ್ ಹಾಕ್ಬೇಕಷ್ಟೆ, ಬಾಯಿ ಕಟ್ಟಬೇಕು. ಆಲ್ರೆಡಿ ತಿಂದಾಗ್ಬಿಟ್ಟಿರುತ್ತೆ. ಸೊ ಹೆಂಗೆ ಬಾಯಿ ಕಟ್ತೀರಾ? ಹೆಂಗಿರುತ್ತೆ ರೊಟೀನ್ ನಿಮ್ಮದು? ಅಂದರೆ ಬಾಡಿ ಟ್ರಾನ್ಸ್ಫಾರ್ಮೇಷನ್ ಮಾಡಬೇಕು ಅಂತ ಅಂದಾಗ ನಿಮ್ಮ ರೊಟೀನ್ ಫುಡ್ ಸ್ಟೈಲ್? ನನಗಿಂತ ನಮ್ಮ ಡೈರೆಕ್ಟರ್ಸ್ಗೆ ನಮ್ಮ ಮೇಲೆ ನಂಬಿಕೆ, ಆ ನಂಬಿಕೆ ಮೇಲೆ ಡ್ರೈವ್ ಮಾಡ್ತಾ ಇರ್ತೀವಿ ಅಷ್ಟೇ. ಈ ಕಡೆ ಬಂದರೆ ಪ್ರೇಮ್ ಸರ್ ನಮ್ಮ ಇದ ಒಂದು 15 ದಿವಸಕ್ಕೆ ಸಣ್ಣ ಹೋಗ್ತೀನಿ, ಶೂಟಿಂಗ್ ಹಾಕ್ಕೊಂಡಿರ್ತೀನಿ ಬಾಪ ಅಂತಾರೆ. ಇದೇನು ಈ ರೇಂಜಿಗೆಲ್ಲ ನಂಬ್ತಾ ಇದ್ದಾರಲ್ಲ ಅಂದ್ಬಿಟ್ಟು ಸಣ್ಣ ಆಗ್ತೀನಿ. ಈ ಕಡೆ ಬಂದರೆ ನಮ್ಮ ಇದೆ ಸೈಜ್ ಆಗ್ತಾನೆ ಬಿಡು ಒಂದು 15 ದಿವಸದಲ್ಲಿ ಅಂತಾರೆ. ಸೊ ಏನು ಹಿಂಗೆಲ್ಲ ನಂಬ್ತಾ ಇದ್ದಾರಲ್ಲ ಅಂದ್ಬಿಟ್ಟು ಸೈಜ್ ಆಗ್ತೀನಿ. ಸೊ ಅಷ್ಟೇ, ಅವ್ರಿಗಿರೋ ನಂಬಿಕೆ ನನ್ನನ್ನು ಡ್ರೈವ್ ಮಾಡ್ತಾ ಇದೆ ಅಷ್ಟೇ. ಅಂದರೆ ಆ ಟೈಮಲ್ಲಿ ಏನು ಕಷ್ಟ ಅನ್ಸಲ್ವಾ ಫುಡ್ಡು? ಕಷ್ಟ ಅನ್ಸತ್ತಲ್ವಾ, ಕಷ್ಟ ಅನ್ಸುತ್ತೆ, ಬಟ್ ಅದನ್ನ ಇಷ್ಟಪಟ್ಟು ಮಾಡ್ತೀನಿ. ಓಕೆ. ಈಗ 11 ಭಾಷೆನಲ್ಲಿ ಸಿನಿಮಾ ರಿಲೀಸ್ ಆಗ್ತಾ ಇದೆ. ನೀವು ಎಷ್ಟು ಭಾಷೆನಲ್ಲಿ ಡಬ್ ಏನಾದರೂ ಮಾಡಿದ್ದೀರಾ? ಕನ್ನಡ. ಶೂಟಿಂಗ್ ಟೈಮ್ನಲ್ಲಿ, ಯಾಕಂದರೆ ಬಿಗ್ ಸಿನಿಮಾ ಇದು, 240 ಡೇಸು, ಯಾವತ್ತೂ ಮರೆಯೋಕ್ಕಾಗದಂಥದ್ದು ಮೆಮೊರೀಸ್ ಏನು ಉಳ್ಕೊಂಡಿದೆ ಸರ್? ಕ್ಲೈಮ್ಯಾಕ್ಸು ಸಾಕಷ್ಟು ಮೆಮೊರೀಸ್ ಇದೆ ಮೇಡಮ್. ತುಂಬ ಕಷ್ಟಪಟ್ಟಿದ್ದು ಕ್ಲೈಮ್ಯಾಕ್ಸೆ, ಆ್ಯಕ್ಷನ್ ಸೀಕ್ವೆನ್ಸು ಆ್ಯಂಡ್ ಬೈಕ್ ಸೀಕ್ವೆನ್ಸ್ ಒಂದಿದೆ, ಕಾರ್ ಸೀಕ್ವೆನ್ಸ್, ಎಲ್ಲನೂ ಒಂಚೂರು ರಿಸ್ಕಿ ಡೇಂಜರಸ್ ಆಗಿ ಇತ್ತು. ಬಟ್ ಎಸ್ಪೆಷಲಿ ಕ್ಲೈಮ್ಯಾಕ್ಸು ಸ್ವಲ್ಪ ಡ್ರೈನ್ ಆಗ್ತಾಯಿದ್ದೆ, ಫಿಸಿಕಲಿ ಎಮೋಷ್ನಲಿ. ಅಯ್ಯೋ ಸಾಕಾಯ ಅಂತ ಅನಿಸೋದು. ಸೊ ಅಷ್ಟು ಕಷ್ಟಪಟ್ಟಿರೋದು ಅಂದರೆ ಕ್ಲೈಮ್ಯಾಕ್ಸ್ ಮೇಡಮ್. ಓಕೆ. ಸೀಕ್ವೆನ್ಸ್, ಆ್ಯಕ್ಷನ್ ಸೀಕ್ವೆನ್ಸ್ ಬಗ್ಗೆ ಕೇಳಲೇಬೇಕು ಸರ್, ಯಾಕಂದರೆ ಇದು ಸಿನಿಮಾ ಕಂಪ್ಲೀಟ್ ಆ್ಯಕ್ಷನ್ ಸೀಕ್ವೆನ್ಸೇ. ಸೊ ಒಂದು 6 ಫೈಟ್ ಇದೆ ಅಂತ ಕೇಳ್ಪಟ್ವಿ. ಹೆಂಗಿತ್ತು ಸರ್ ಇದು ಎಕ್ಸ್ಪೀರಿಯನ್ಸ್? 6 ಫೈಟೆಲ್ಲ ಏನಿಲ್ಲ, ಇನ್ನೂ ಕಮ್ಮಿನೇ ಇದೆ. ಬಟ್ ರವಿ ವರ್ಮ ಮಾಸ್ಟರ್ 2 ಫೈಟ್ ಕಂಪೋಸ್ ಮಾಡಿದ್ರು, ರಾಮ್ ಲಕ್ಷ್ಮಣ್ ಮಾಸ್ಟರ್ 2 ಫೈಟ್ ಕಂಪೋಸ್ ಮಾಡಿದ್ರು, ಗಣೇಶ್ ಮಾಸ್ಟರ್ ಒಂದು ಸೀಕ್ವೆನ್ಸ್ ಕಂಪೋಸ್ ಮಾಡಿದ್ದಾರೆ. ಸೊ ಆ್ಯಕ್ಷನ್ ಎಷ್ಟಿದೆ ಮೇಡಮ್. ರವಿ ವರ್ಮ ಮಾಸ್ಟರ್ ಚೇಸಲ್ಲಿ ಮತ್ತು ಫೈಟಲ್ಲಿ ನೀವು ನೋಡಿ ಮೇಡಮ್, ನೋಡಾದ್ಮೇಲೆ ಮಾತಾಡೋದಕ್ಕೆ ಈಸಿ ಇರುತ್ತೆ. ಯಾಕೆಂದರೆ ನಾನು ಒಬ್ಬನೇ ಮಾತಾಡ್ತಾಯಿದ್ರೆ ನೋಡೋರ್ಗೂ ಏನೂ ಅರ್ಥ ಆಗೋಲ್ಲ, ನಿಮಗೂ ಏನೂ ಅರ್ಥ ಆಗೋಲ್ಲ. ನಾನೊಬ್ಬನಿಗೆ ಅರ್ಥ ಆಗುತ್ತೆ, ನಿಮ್ಗೆ ಅರ್ಥ ಆಗೋ ಥರ ಹಿಂಗೆ ಅಂತ ಇರ್ತೀರಾ, ನಾನು ಫುಲ್ ಹೇಳ್ತಾ ಇರ್ತೀನಿ. ಸೊ ಬೇಡ, ಸಿನಿಮಾ ರಿಲೀಸ್ ಇಲ್ಲ, ಆ ಫೀಲ್ ಮಾಡ್ಕೊತೀರಲ್ಲ ನೀವು, ಅವತ್ತಿನ ಎಫರ್ಟು ಇವತ್ತು ಫೀಲ್ ಮಾಡ್ಕೊಂಡು ಹೇಳ್ತೀರಲ್ಲ, ಅವಾಗ ನಮಗೆ ಗೊತ್ತಾಗುತ್ತೆ ಸಿನಿಮಾದಲ್ಲಿ ನೀವು ಎಷ್ಟು ಕಷ್ಟಪಟ್ಟಿದ್ದೀರಾ ಅನ್ನೋದು. ಹಾಂ, ಅದು ಆ ಫೀಲು, ನನ್ನ ಫೀಲು ನಿಮ್ಗೆ ಅರ್ಥ ಆಗಬೇಕು ಅಂದರೆ ಸಿನಿಮಾ ನೋಡಬೇಕು, ರಿಲೀಸ್ ಆದ್ಮೇಲೆ ನೋಡಿದ್ರೆ ಇನ್ನೂ ನನಗಿಂತ ಜಾಸ್ತಿ ಫೀಲ್ ಮಾಡ್ತೀನಿ. ಓಕೆ. ಈಗ ಹೇಳಿದ್ರಿ ಕಾರು ಬೈಕು ಅದೆಲ್ಲ ಸ್ಟಂಟ್ಸ್ ಇದೆ ಅಂತ. ಸೊ ಅಲ್ಲೊಂಚೂರು ಎಮೋಷನಲ್ ಕನೆಕ್ಟ್ ಕೂಡ ಆಯಿತು ಅಂತ ಅಂದ್ರಿ. ಓಕೆ, ದೈಹಿಕವಾಗಿ ಸುಸ್ತಾಗೋದು ಬೇರೆ ಬೇಡ ಅನ್ನೋದು, ಏನದು ಎಮೋಷನಲ್ ಕನೆಕ್ಟ್? ಬೇಜಾರಾಗಿದ್ದು? ಬೇಜಾರಲ್ಲ, ಅಯ್ಯೋ ಸಾಕಾಯ, ಇದು ಏನೇ ಇಷ್ಟೊಂದು ಟೈರಿಂಗು, ಸ್ವಲ್ಪ ಬ್ರೇಕ್ ತೊಗೊಳೋಣ, ಒಂದು ಸ್ವಲ್ಪ ರೆಸ್ಟ್ ಮಾಡೋಣ, ಇನ್ನೊಂದು ಅರ್ಧ ಗಂಟೆ ರೆಸ್ಟ್ ಮಾಡೋಣ ಅನಿಸಿದ್ದು ಆವಾಗಲೇ. ಬಟ್ ಅವ್ರಿಗಿರೋ ಎನರ್ಜಿ ಇದೆಯಲ್ಲ, ಟೆಕ್ನಿಷಿಯನ್ಸ್ಗಿರೋ ಎನರ್ಜಿ, ಬಾ ಎಲ್ಲರೂ ಮಾಡ್ತಾಯಿದ್ರು, ಬಾ ಮಾಡೋಣ ಬಾ ಅಂತ ನಮ್ಮಲ್ಲೇ ಇರೋ ಒಂದು ಅಂತರಾತ್ಮ ಹೇಳಾದ್ಮೇಲೆ ಬಂದು ಮಾಡಿದ್ದು. ಅದಕ್ಕೇನಾದ್ರು ಟ್ರೈನಿಂಗು ಆ ಥರ ಎಲ್ಲ ಇದೆ? ಏನಿಲ್ಲ ಮೇಡಮ್, ಅಲ್ಲೇ ಸ್ಪಾಟಲ್ಲೇ. ಓಕೆ. ಬಾಡಿ ಟ್ರಾನ್ಸ್ಫಾರ್ಮೇಷನ್ ಅಂತ ಬಂದಾಗ ಯಾರಿಗೆ ಆಗಲಿ ಭಯ ಆಗುತ್ತೆ ಸರ್. ಅಂದರೆ ಸಡನ್ ಗೇನ್ ಆಗೋದು, ಸಡನ್ ಲೋ ಆಗೋದು, ಇದೆಲ್ಲ ನೋಡಿದಾಗ. ಸೊ ಮನೆಯಲ್ಲಿ ಅದಕ್ಕೆ ಏನಕ್ಕೆ ಭಯ ಆಗುತ್ತೆ? ಎಲ್ಲ ಸುಳ್ಳು ಮೇಡಮ್. ಏನಕ್ಕೆ ಭಯ ಆಗುತ್ತೆ? ನಿಮ್ಮ ಮನೇಲಿ ಸಣ್ಣ ಆದರೆ ಭಯ ಪಡ್ತಾರ? ಏನಕ್ಕೆ? ಅಂದರೆ ವರ್ಕೌಟ್ ಅಂತ ಬಂದಾಗ ಒಂದು ಸ್ವಲ್ಪ ನೀವು ಜಿಮ್ಗೆ ಹೋಗ್ತೀರಾ, ಸಣ್ಣ ಆಗ್ತೀರಾ ಅಂದರೆ ಮನೇಲಿ ಏನಕ್ಕೆ ಭಯ ಪಡ್ತಾರೆ? ನಿಮ್ಗೇನು ಹುಷಾರು ತಪ್ಪಿಬಿಟ್ಟು ಸಣ್ಣ ಆಗ್ತಾ ಇದ್ರೆ ಭಯ ಪಡ್ತಾರೆ, ಹುಷಾರು ತಪ್ಪಿ ದಪ್ಪ ಆದರೆ ಭಯ ಪಡ್ತಾರೆ. ಚೆನ್ನಾಗಿ ಜಿಮ್ಗೆ ಹೋಗಿ ವರ್ಕೌಟ್ ಮಾಡು, ಒಂದು ಡಿಸಿಪ್ಲಿನ್ ಲೈಫ್ ಸ್ಟೈಲ್ ಇಟ್ಕೊಂಡು ಸಣ್ಣ ಆಗ್ತಾಯಿದ್ದೀರಾ ಅಂದರೆ ಭಯ ಏನಕ್ಕೆ ಪಡ್ತಾರೆ? ಅದು ದಪ್ಪ ಆಗ್ತಾಯಿದ್ದೀರ ವರ್ಕೌಟ್ ಮಾಡಿದರೆ ಏನಕ್ಕೆ ಭಯ ಪಡ್ತಾರೆ? ಅದೆಲ್ಲ ಸುಳ್ಳು ಮಾಡಿ. ನಾವು ಟ್ರೇಲರಲ್ಲಿ ನೋಡಿರೋದು ಇಷ್ಟು ಅಷ್ಟೇ. ಸೊ ಫ್ಯಾನ್ಸು ನಿಮ್ಮ ಆ್ಯಕ್ಷನ್ ಸೀಕ್ವೆನ್ಸ್ ನೋಡೋಕೆ ಇಷ್ಟಪಡ್ತಿದ್ದಾರೆ, ಮತ್ತು ಆ ಕಾನ್ಸೆಪ್ಟ್ ಬಗ್ಗೆ ಕುತೂಹಲ ಇದೆ. ಸೊ ಫೈನಲಿ ಫ್ಯಾನ್ಸ್ಗೆ ಏನು ಸಿಗುತ್ತೆ ನಮಗೆ ಮಾರ್ಟಿನ್ ಸಿನಿಮಾದಿಂದ? ಎಂಟರ್ಟೈನ್ಮೆಂಟ್. ಯಾವ ಥರ ಎಂಟರ್ಟೈನ್ಮೆಂಟ್? ಫುಲ್ ಪ್ಯಾಕೇಜ್ ಎಂಟರ್ಟೈನ್ಮೆಂಟ್ ಅಂತ ಇರುತ್ತೆ. ಎಂಟರ್ಟೈನ್ಮೆಂಟ್ ಯಾವ ರೀತಿಯಲ್ಲಿ ಬೇಕಾದರೂ ಆಗ್ಬೋದಲ್ವ. ಸ್ಕ್ರೀನ್ ಪ್ಲೇ ಇಷ್ಟ ಆಗ್ಬೋದು, ಸ್ಟೋರಿ ನರೇಟ್ ಮಾಡ್ತಾ ಇರೋ ವಿಧಾನ ಇಷ್ಟ ಆಗ್ಬೋದು, ಅಥವಾ ಮೇಕಿಂಗ್ ಇಷ್ಟ ಆಗ್ಬೋದು. ಸಾಕಷ್ಟು ಇಷ್ಟಪಡೋದಕ್ಕೆ ಅಂತ ಒಬ್ಬೊಬ್ಬರಿಗೆ ಡಾನ್ಸ್ ಇಷ್ಟ ಆಗುತ್ತೆ, ಫೈಟ್ಸ್ ಇಷ್ಟ ಆಗುತ್ತೆ. ಓವರಾಲ್ ಸಿನಿಮಾ ಒಂದು ಎಲ್ಲದ ಕ್ಯಾರೆಕ್ಟರ್ಸ್ಗೂ ಮತ್ತು ಎಲ್ಲ ಆ ಲೈನ್ ಯಾವಾಗ ರೌಂಡ್ ಆಫ್ ಆಗುತ್ತೋ ಆವಾಗ ಎಲ್ರಿಗೂ ಒಂದು ಸ್ಯಾಟಿಸ್ಫೈ ಆಗುತ್ತೆ. ಸೊ ಇದು ಒಂದು ಎಂಟರ್ಟೈನ್ಮೆಂಟ್ ಅಲ್ವಾ ಮೇಡಮ್. ದಿಸ್ ಫೀಲ್ಡ್ ಈಸ್ ಆಲ್ ಅಬೌಟ್ ಎಂಟರ್ಟೈನಿಂಗ್ ಪೀಪಲ್.
ಸೊ ಅದು ಸಿಗತ್ತೆ ಡೆಫಿನೆಟ್ಲಿ. ಓಕೆ, ನಾವು ಒಂದು ಸ್ವಲ್ಪ ಸಿನಿಮಾದಿಂದ ಹೊರಗೆ ಬಂದು ಧ್ರುವ ಸರ್ನ ನೋಡೋದಾದರೆ ವಿತೌಟ್ ಶೂಟಿಂಗು ಧ್ರುವ ಸರ್ ಲೈಫ್ ಸ್ಟೈಲ್ ಹೇಗಿರುತ್ತೆ? ಇಲ್ಲೇ ಇರ್ತೀನಲ್ಲ ಮೇಡಮ್, ಫ್ಯಾಮಿಲಿ ಜೊತೆ ಇರ್ತೀನಿ. ಸ್ವಲ್ಪ ಕಮ್ಮಿ ಜನ ಫ್ರೆಂಡ್ಸು, ಸ್ಕೂಲ್ ಫ್ರೆಂಡ್ಸು ಜೊತೆಗೆ ಇರ್ತೀನಿ ಅಷ್ಟೇ. ಈ ರೀಲ್ಸಲ್ಲೆಲ್ಲ ನೋಡಬೇಕಾದ್ರೆ ನಿಮ್ಮ ಪುಟಾಣಿ 2 ಮಕ್ಕಳನ್ನ ನೋಡಿದಾಗ ನಮಗೆ ತುಂಬ ಖುಷಿ ಆಗುತ್ತೆ. ಸೊ ಶೂಟಿಂಗ್ ಹೋದಾಗ ಅವ್ರನ್ನ ಮಿಸ್ ಮಾಡ್ಕೊಂಡಾಗ ಏನು ಮಾಡ್ತೀರಾ? ಅದೇ ಇವಾಗ ನೋಡಿ, ಇವಾಗ ಟೆಕ್ನಾಲಜಿ ಇದೆ, ಓಕೆ ವಿಡಿಯೋ ಕಾಲ್ ಮಾಡ್ತೀನಿ, ಅದೆಲ್ಲ ಓಕೆ. ಬಟ್ ನಮ್ಮ ಹಿರಿಕರೆಲ್ಲ ನಿಜವಾಗ್ಲೂ ಶೂಟಿಂಗೆಲ್ಲ ಹೋಗೋದು, ಶೂಟಿಂಗ್ ಬಿಡಿ, ಸಿನಿಮಾ ಫೀಲ್ಡ್ ಬಿಟ್ಬಿಡಿ, ಬೇರೆ ಇನ್ಯಾವುದೋ ಕೆಲ್ಸಕ್ಕೆ ಹೋದಾಗ ಮಕ್ಕಳನ್ನು ಮಿಸ್ ಮಾಡ್ಕೊತಾರಲ್ಲ. ಆವಾಗ ಫೋನಲ್ಲೂ ಮಾತಾಡೋದಕ್ಕೆ ಫೋನ್ ಇರ್ತಾ ಇರಲಿಲ್ಲ, ವಿಡಿಯೋ ಕಾಲ್ ಅಂತೂ ಕೇಳೋಕ್ಕೆ ಹೋಗ್ಬಿಡಿ. ನಮಗಾದರೆ ಇವಾಗ ವಿಡಿಯೋ ಕಾಲ್ ಮಾಡಿ ಮಾತಾಡ್ತೀರಿ. ಐ ಡೆಫಿನೆಟ್ಲಿ ಮಿಸ್ ಮೈ ಕಿಡ್ಸ್ ಶೂಟಿಂಗ್ ಹೋದಾಗ. ಒಂದೊಂದು ಸರಿ ಹತ್ತಿರ ಇದ್ದರೆ ವಾಪಸ್ ಇಲ್ಲಿ ಬಂದು 1-2 ನಿಮಿಷ ಟೈಮ್ ಸ್ಪೆಂಡ್ ಮಾಡಿಬಿಟ್ಟು ತಿರ್ಗಿ 1 ಅವರ್ 2 ಅವರ್ ಟ್ರಾವೆಲ್ ಮಾಡಿದ್ದು ಉಂಟು. ಸೊ ಆ ಥರ ಸ್ಪೆಂಡ್ ಮಾಡ್ತೀನಿ. ಫುಲ್ ಟೆನ್ಷನಲ್ಲಿ ಇರ್ತೀರಾ, ಫುಲ್ ಒತ್ತಡ ಇರುತ್ತೆ ಮನೆಯಲ್ಲಿ, ಅದು ಫುಲ್ ಕ್ಲಿಯರ್ ಮಾಡೋದು ಯಾವ ಪರ್ಸನ್? ಫುಲ್ ಟೆನ್ಷನ್ ನಾನು ಕೊಡ್ತೀನಿ ಅಷ್ಟೇ, ನಾನು ತಗೊಳ್ಳಲ್ಲ. ಓಕೆ, ನೀವು ವರ್ಲ್ಡ್ ವೈಡ್ ಸ್ಟಾರ್ ಆಗಿದ್ದೀರಾ, ಬಟ್ ಪರ್ಸ್ನಲಿ ಅಂತ ನಿಮಗೆ ಯಾರೋ ಒಬ್ರು ಇನ್ಸ್ಪಿರೇಷನ್ ಆಗುವಂಥ ಹೀರೋ ಇರ್ತಾರೆ ನಮ್ಮ ಇಂಡಸ್ಟ್ರಿನಲ್ಲಿ. ನಿಮಗೆ ಇನ್ಸ್ಪೈರ್ ಮಾಡುವಂಥ ಹೀರೋ ಯಾರಿದ್ದಾರೆ? ಲೆಜೆಂಡ್ ಅರ್ಜುನ್ ಸರ್ಜಾ ಅವರು, ಅಂಕಲ್. ಓಕೆ ಸರ್, ಈಗ ನಮಗೆ ತುಂಬ ದೊಡ್ಡ ಮಟ್ಟಕ್ಕೆ ಕಾಡೋದು ಒಂದೇ ಪ್ರಶ್ನೆ. ಈಗ ಕನ್ನಡ ಇಂಡಸ್ಟ್ರಿ ಇವಾಗ ಓಕೆ ಆ್ಯಕ್ಟಿವ್ ಆಗಿದೆ, ಸಕ್ಸಸ್ ಕೊಡ್ತಿದೆ ಸಿನಿಮಾಗಳೆಲ್ಲ. ಬಟ್ ಒಂದು ಸ್ವಲ್ಪ ಹಿಂದೆ ಹೋದರೆ ಎಲ್ಲರೂ ಹೇಳೋದು ಒಂದೇ ಮಾತು, ಕನ್ನಡ ಸಿನಿಮಾ ನೋಡೋಕೆ ಯಾರೂ ಬರ್ತಿಲ್ಲ ಅಂತ. ಬಟ್ ಅಲ್ಲಿ ಪ್ರಾಬ್ಲಮ್ ಇರೋದೇನು ಅಂತ ಅಂದರೆ ಸ್ಟಾರ್ಗಳ ಸಿನಿಮಾ ರಿಲೀಸ್ ಆಗ್ತಿಲ್ಲ ಅಂತ. ಸೊ ಬಿಗ್ ಸ್ಟಾರ್ಗಳ ಸಿನಿಮಾ ಇಷ್ಟು ಡಿಲೇ ಆಗಿ ಬಂದಾಗ ಸೊ ಥಿಯೇಟರ್ಗೂ ಸಮಸ್ಯೆ, ಜನಗಳು ಬರಲ್ಲ. ಸೊ ಏನು ಅದಕ್ಕೆ ಸೊಲ್ಯೂಷನ್ ಏನು? ಏನು ಗೊತ್ತಾ ಮೇಡಮ್, ಇವಾಗ ತುಂಬ ಹಿಂದೆ ಮಾತದು, ಈಗ ಚೇಂಜ್ ಆಗಿದೆ. ಭೀಮಾ ಬಂತು, ಚೆನ್ನಾಗಾಯ್ತು. ಗಣೇಶ್ ಸರ್ ಮೂವಿ ಬಂತು, ಚೆನ್ನಾಗಾಯ್ತು. ಇವಾಗ ಬರ್ತಾ ಇರೋ ಸಿನಿಮಾ ಎಲ್ಲ ಚೆನ್ನಾಗಾಗ್ತಾ ಇದೆ. ಚೆನ್ನಾಗಾಗ್ತಾ ಇರ್ಬೇಕಾದ್ರೆ ಚೆನ್ನಾಗಿ ಆಗ್ತಾ ಇರೋದ್ರ ಬಗ್ಗೆ ಮಾತಾಡೋಣ. ಇನ್ನೂ ಹಳೇದು ಹೋಗಿ ಇನ್ನೊಂದು 10 ವರ್ಷದಿಂದ ಹಿಂಗಾಗಿತ್ತು ಅದ್ರ ಬಗ್ಗೆ ಇವಾಗ ಲೇಟೆಸ್ಟ್ ನಾಟ್ ನೆಗೆಟಿವ್. ಇವಾಗ ಹೇಳ್ತೀನಿ ಕೇಳಿ ಮೇಡಮ್, ಇಲ್ಲ ಕೇಳ್ತೀನಿ ನೋಡಿ. ಕೆರೆಬೇಟೆ ಅನ್ನೋ ಸಿನಿಮಾ ಬಂತು, ಚೆನ್ನಾಗೇ ಆಯಿತು. 4 ಸ್ಟೆಪ್ಸ್ ಇದೆ ಮೇಡಮ್. ಒಂದು, ನೀವು ಯಾವ ಥಿಯೇಟರ್ಸಲ್ಲಿ ನೀವು ನಿಮ್ಮ ಸಿನಿಮಾನ ಪ್ಲೇಸ್ ಮಾಡ್ತೀರಾ, ಯಾವ ಟೈಮಲ್ಲಿ ರಿಲೀಸ್ ಮಾಡ್ತೀರಾ, ಯಾವ ರೀತಿ ಪಬ್ಲಿಸಿಟಿ ಮಾಡ್ತೀರಾ, ಈ 3 ಕರೆಕ್ಟಾಗಿ ಇದ್ದಾದಮೇಲೆ ನೀವು ಯಾವ ಥರ ಸ್ಟೋರಿ ಸ್ಕ್ರೀನ್ ಪ್ಲೇ ಮಾಡಿದ್ದೀರಾ, ಯಾವ ಥರ ಪ್ರೆಸೆಂಟ್ ಮಾಡಿದ್ದೀರಾ. ಸೊ ಇದೆಲ್ಲ ಚೆನ್ನಾಗಾದ್ರೇ ಸಿನಿಮಾ ಚೆನ್ನಾಗಾಗೋದು. ಎಲ್ಲ ಚೆನ್ನಾಗಿದ್ದು ಒಂದು ಚೆನ್ನಾಗಿಲ್ಲ, ಎಲ್ಲ ಚೆನ್ನಾಗಿದ್ದು ಒಂದು ಥಿಯೇಟ್ರ್ ಸೆಟಪ್ ಚೆನ್ನಾಗಿಲ್ಲ ಅಂದರೆ ನೀವು ನಿಮ್ಮ ಫ್ಯಾಮಿಲಿ ಜೊತೆ ಕಾರಲ್ಲಿ ಹೋಗ್ತೀರಾ. ಕಾರ್ ನಿಲ್ಸೋಕ್ಕೆ ಜಾಗ ಇಲ್ಲ ಅಂದರೆ ನೀವು ಆ ಥಿಯೇಟ್ರಿಗೆ ಹೋಗಲ್ಲ. ಸೊ ಎಲ್ಲನೂ ಚೆನ್ನಾಗಾದ್ರೇ ಒಂದು ಸಿನಿಮಾ ಚೆನ್ನಾಗಾಗೋದು. ನಮಗೆ ಮೇಲ್ನೋಟಕ್ಕೆ ಬರೀ ಆ್ಯಕ್ಟರ್ಸ್ ಮಾತ್ರ ಕಾಣಿಸ್ತಾರೆ, ಹಿಂದೆ ಸಾಕಷ್ಟು ಡಿಸ್ಟ್ರಿಬ್ಯೂಟರ್ಸ್ ಇರ್ತಾರೆ, ಎಕ್ಸಿಬಿಟರ್ಸ್ ಇರ್ತಾರೆ, ಅವರೆಲ್ಲ ಮೇಜರ್ ರೋಲ್ ಪ್ಲೇ ಮಾಡ್ತಾರೆ. ಸಿನಿಮಾ ಸಕ್ಸಸ್ ಆಗೋದು ಬರೀ ಆ್ಯಕ್ಟರ್ಸಿಂದ, ಸ್ಟೋರಿಯಿಂದ ಅಲ್ಲದೆ ಡಿಸ್ಟ್ರಿಬ್ಯೂಟರ್ಸ್ ಇರ್ತಾರೆ, ಎಕ್ಸಿಬಿಟರ್ಸ್ ಇರ್ತಾರೆ, ಪಬ್ಲಿಸಿಟಿ ಮಾಡೋದಕ್ಕೆ ಪ್ರೊಡ್ಯೂಸರ್ಸ್ ಇರ್ತಾರೆ. ಇದೆಲ್ಲನೂ ಚೆನ್ನಾಗಾದ್ರೇ ಸಿನಿಮಾ ಚೆನ್ನಾಗಾಗೋದು. ಸಿನಿಮಾ ಚೆನ್ನಾಗಾದಾಗ ಒಬ್ಬನೇ ಕಾಣಿಸೋದು, ಅದು ಆ್ಯಕ್ಟರ್. ಸೊ ಅದೇ. ಬಟ್ ಸಮಸ್ಯೆ ಅದಲ್ಲ. ಈಗ ಇನ್ನೊಂದು 5 ತಿಂಗಳು 6 ತಿಂಗಳು ಎಲ್ಲ ಬಿಗ್ ಸ್ಟಾರ್ಗಳ ಸಿನಿಮಾ ಬ್ಯಾಕ್ ಟು ಬ್ಯಾಕ್ ಬರುತ್ತೆ. ಅದಾದ್ಮೇಲೆ ಮತ್ತೆ ಸಿನಿಮಾಗಳಲ್ಲಿ, ಯಾಕಂದ್ರೆ ಇಷ್ಟು ಈಗ ನಿಮ್ದು ನೋಡಿ, ಈಗ ಮಾರ್ಟಿನ್ ಸಿನಿಮಾ ರಿಲೀಸ್ ಆದ್ಮೇಲೆ ಸ್ವಲ್ಪ ಗ್ಯಾಪಲ್ಲೇ ಕೇಡಿನೂ ಬರುತ್ತೆ. ಸೊ ನಿಮ್ಮ ಸ್ಟಾರ್ಗಳು ಬೇಗ ನಿಮ್ಮ ಸಿನಿಮಾ ನೋಡ್ತಾರೆ, ಮತ್ತೆ ಇನ್ನೊಂದು ಸಿನಿಮಾ ಬರೋದಕ್ಕೆ ಡಿಲೇ ಆದಾಗ ವೆಯ್ಟ್ ಮಾಡ್ತಿರ್ತಾರೆ. ಸೊ ಅವಾಗ ಏನಾಗುತ್ತೆ, ಬೇರೆ ಸಿನಿಮಾಗಳು ನೋಡೋದಕ್ಕೆ ಅಷ್ಟೊಂದು ಹೋಗಲ್ಲ. ಸೊ ಸ್ಟಾರ್ಗಳ ಸಿನಿಮಾ ಅಟ್ಲೀಸ್ಟ್ 3 ತಿಂಗಳಿಗೊಂದು 6 ತಿಂಗಳಿಗೊಂದು ಥಿಯೇಟ್ರಲ್ಲಿ. ಮೇಡಮ್ ಇವಾಗ ನೀವು ಹೇಳೋದಕ್ಕೆ ಹೆಂಗ್ ಬೇಕಾದ್ರೂ ನಾನು ಕೌಂಟ್ರ್ ಆನ್ಸರ್ ಮಾಡ್ಬೋದು. ಬಟ್ ಬಾಟಮ್ ಲೈನ್ ಏನು ಅಂದರೆ ಸಿನಿಮಾ ಬೇಗ ಮಾಡಬೇಕು, ಡೆಫಿನೆಟ್ಲಿ ಮಾಡ್ತೀವಿ. ನೀವು ಎಲ್ಲ ಸಿನಿಮಾನು ನೋಡಿ ಎಂಕರೇಜ್ ಮಾಡಿ ಆ್ಯಸ್ ಅನ್ ಆಡಿಯನ್ಸ್. ದಯವಿಟ್ಟು ಎಲ್ಲರೂ ಅಕ್ಟೋಬರ್ 11ನೇ ತಾರೀಕು ಮಾರ್ಟಿನ್ ಚಿತ್ರ ಬಿಡುಗಡೆ, ನಾಡ ಹಬ್ಬ ದಸರಾದ 11ನೇ ತಾರೀಕು ಶುಕ್ರವಾರ ರಜಾ ಇರುತ್ತೆ, ಗೌರ್ಮೆಂಟ್ ಹಾಲಿಡೇ ಇರುತ್ತೆ. ಎಲ್ಲರೂ ಕುಟುಂಬದ ಸಮೇತ ಹೋಗಿ ದಯವಿಟ್ಟು ಸಿನಿಮಾ ನೋಡಿ ನನಗೆ ಆಶೀರ್ವಾದ ಮಾಡಿ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಸೊ ಮಚ್. ಜಯ.